ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾದೇಶ ಭಾರತಕ್ಕೆ ಒಂದು ಆಘಾತವನ್ನು ನೀಡಿದೆ. ಹೌದು, ಬಾಂಗ್ಲಾದೇಶ ಚಿತ್ತಗಾಂಗ್ನಲ್ಲಿ ಭಾರತಕ್ಕೆ ನೀಡಲಾದಂಥ ವಿಶೇಷ ಆರ್ಥಿಕ ವಲಯ ಅಂದರೆ SEZ ಅಂತ ಏನು ನಾವು ಕರಿತೀವಿ, ಆ ಭೂಮಿಯನ್ನು ಈಗ ಚೀನಾ ದೇಶಕ್ಕೆ ಒಂದು ಡ್ರೋನ್ ಕಾರ್ಖಾನೆಯನ್ನು ನಿರ್ಮಿಸಲು ನೀಡಲಾಗಿದೆ. ಬಾಂಗ್ಲಾದೇಶ ಚೀನಾದಿಂದ 20 ಸುಧಾರಿತ J-10C ಯುದ್ಧವಿಮಾನಗಳನ್ನ ಖರೀದಿಸೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಸುಮಾರು 850 ಎಕರೆ ವಿಸ್ತೀರ್ಣದ ಭೂಮಿ ಚಿತ್ತಗಾಂಗ್ನ ಮಿರ್ಜಾರೈ ಪ್ರದೇಶದಲ್ಲಿತ್ತು. ಇದು ಭಾರತದ ಗಡಿಯಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿ. ಈ ಭೂಮಿಯಲ್ಲಿ ಈಗ ಚೀನಾದ ನೆರವಿನೊಂದಿಗೆ ಡ್ರೋನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗ್ತಾ ಇದೆ. ಈ ವರ್ಷದ ಅಂತ್ಯದ ವೇಳೆಗೆ ಉತ್ಪಾದನೆ ಪ್ರಾರಂಭವಾಗುವಂತ ಒಂದು ನಿರೀಕ್ಷೆ ಕೂಡ ಇದೆ. ಚೀನಾ ಇಲ್ಲಿ ಮಧ್ಯಮ ಶ್ರೇಣಿಯ ಮತ್ತು ಲಂಬವಾದ ಟೇಕಾಫ್ ಡ್ರೋನ್ಗಳನ್ನ ತಯಾರಿಸುತ್ತೆ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಬಾಂಗ್ಲಾದೇಶಕ್ಕೆ ವರ್ಗಾಯಿಸುತ್ತೆ. ಇದು ಭಾರತ ಮತ್ತು ಪಾಕಿಸ್ತಾನ ನಂತರ ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶ 3ನೇ ಡ್ರೋನ್ ಉತ್ಪಾದಿಸುವಂತ ಒಂದು ದೇಶ ಆಗುತ್ತೆ. ಈ 850 ಎಕರೆ ಭೂಮಿಗೆ ಕುರಿತಂತೆ 2015ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಒಂದು ಒಪ್ಪಂದ ಕೂಡ ಆಗಿದೆ. 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಿನ ಪ್ರಧಾನಿ ಶೇಖ್ ಹಸೀನಾ ಅವರೊಂದಿಗೆ ಢಾಕಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಈ ಭಾರತೀಯ ಆರ್ಥಿಕ ವಲಯ ಸ್ಥಾಪಿಸಲು ನಿರ್ಧಾರ ಕೂಡ ಮಾಡಿಕೊಂಡಿದ್ರು. ಈ ಯೋಜನೆ ಸರ್ಕಾರದಿಂದ ಸರ್ಕಾರಕ್ಕೆ ಚೌಕಟ್ಟನ್ನು ಆಧರಿಸಿದೆ. ಭಾರತದ ಲೈನ್ ಆಫ್ ಕ್ರೆಡಿಟ್ ಮೂಲಕ ಹಣವನ್ನು ಪಡಿಬೇಕಾಗಿದೆ. 2019ರಲ್ಲಿ ಅಲ್ಲಿನ ಬೇಜಾ ಮತ್ತು ಅದಾನಿ ಪೋರ್ಟ್ಸ್ ಮತ್ತು SEZ ನಡುವೆ ಒಂದು ಒಪ್ಪಂದಕ್ಕೆ ಸಹಿ ಕೂಡ ಹಾಕಲಾಗಿತ್ತು. ಭಾರತ ಇದಕ್ಕಾಗಿ ಸುಮಾರು $115 ಮಿಲಿಯನ್ ಸಹಾಯವನ್ನು ಕೂಡ ನೀಡಿತ್ತು. ಈ ಯೋಜನೆ ರದ್ದುಗೊಳ್ಳೋದಕ್ಕೆ ಏನೇನು ಕಾರಣ ಅಂತ ನೋಡೋದಾದ್ರೆ, LOC ನಿಧಿಯ ಕೇವಲ 1% ಮಾತ್ರ ಬಳಸ್ಕೊಳ್ಳೋದಾಗಿರೋದು. ಭಾರತೀಯ ಕಂಪನಿಗಳು ಆಸಕ್ತಿಯನ್ನೇ ತೋರಿಸಲಿಲ್ಲ. ಹಾಗಾಗಿ ಆ ಭೂಮಿ ವರ್ಷಗಳ ಕಾಲ ಖಾಲಿಯಾಗಿ ಇದಿಷ್ಟು ಬಾಂಗ್ಲಾದೇಶ ಈಗ ಕೊಡ್ತಾ ಇರುವಂತ ಕಾರಣಗಳು. 2024ರಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನು ಪದಚ್ಯುತಿಗೊಳಿಸಿದ ನಂತರ ಮೊಹಮ್ಮದ್ ಯೂನುಸ್ ಅವರ ಮಧ್ಯಂತರ ಸರ್ಕಾರ ಅಕ್ಟೋಬರ್ 2025ರಲ್ಲಿ ಈ ಯೋಜನೆಯನ್ನು ಅಧಿಕೃತವಾಗಿ ರದ್ದುಗೊಳಿಸಿದ್ರು. ಜನವರಿ 2026ರಲ್ಲಿ ಬೇಜಾ ಅಧ್ಯಕ್ಷ ಚೌಧರಿ ಆಶಿಕ್ ಮೊಹಮ್ಮದ್ ಬಿನ್ ಅರುಣ್ ಈ ಭೂಮಿಯನ್ನ ಈಗ ರಕ್ಷಣಾ ಅಥವಾ ಮಿಲಿಟರಿ ಆರ್ಥಿಕ ವಲಯವಾಗಿ ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ಘೋಷಣೆಯನ್ನು ಕೂಡ ಮಾಡಿದ್ರು. ಇದರಿಂದ ಭಾರತಕ್ಕಾಗುವಂತ ನಷ್ಟ ಏನು? ಭಾರತೀಯ ಕಂಪನಿಗಳಿಗೆ ತೆರಿಗೆ ವಿನಾಯಿತಿ ಮತ್ತು ಅಗ್ಗದ ಉತ್ಪಾದನಾ ಸೌಲಭ್ಯಗಳು ಸಿಗ್ತಾ ಇದ್ವು. ಇದರಿಂದ ಭಾರತದ ರಫ್ತು ಕೂಡ ಹೆಚ್ಚಾಗ್ತಾ ಇತ್ತು. ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದ್ವು. ಭಾರತದ ಪ್ರಾದೇಶಿಕ ಪ್ರಭಾವ ಬಲಗೊಳ್ತಾ ಇತ್ತು. ಈಶಾನ್ಯ ಭಾರತಕ್ಕೆ ಉತ್ತಮ ಸಂಪರ್ಕ ಕೂಡ ಸಿಗ್ತಾ ಇತ್ತು. ಒಂದು ರೀತಿಯಲ್ಲಿ ಈ ಯೋಜನೆಯ ರದ್ದತಿಯಿಂದ ಭಾರತಕ್ಕೆ ಆರ್ಥಿಕ ಮತ್ತು ಕಾರ್ಯತಂತ್ರದ ಮಟ್ಟದಲ್ಲಿ ಒಂದು ದೊಡ್ಡ ಹೊಡೆತವನ್ನು ನೀಡಿ. SEZ ರದ್ದತಿಯ ಜೊತೆಗೆ ಬಾಂಗ್ಲಾದೇಶ 20 J-10C ಬಹುಪಯೋಗಿ ಯುದ್ಧ ವಿಮಾನಗಳನ್ನು ಖರೀದಿಸೋದಕ್ಕೆ ಚೀನಾದೊಂದಿಗೆ ಪ್ರಮುಖ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಇದರ ವೆಚ್ಚ ಸುಮಾರು $2.2 ಬಿಲಿಯನ್, ಅಂದ್ರೆ ಸುಮಾರು 20,000 ಕೋಟಿ. J-10C ಆಧುನಿಕ 5ನೇ ಪೀಳಿಗೆಯ ಒಂದು ಯುದ್ಧ ವಿಮಾನ ಆಗಿದೆ. ಈಸಾ ರಡಾರ್, PL-15E ದೀರ್ಘ ಶ್ರೇಣಿಯ ಕ್ಷಿಪಣಿಗಳು ಮತ್ತು ಸುಧಾರಿತ ದತ್ತಾಂಶ ಲಿಂಕ್ಗಳನ್ನು ಹೊಂದಿದೆ. ಚೀನಾ ಮತ್ತು ಪಾಕಿಸ್ತಾನದ ನಂತರ ಬಾಂಗ್ಲಾದೇಶ ಈ ವಿಮಾನವನ್ನು ಹೊಂದಿರುವಂತ 3ನೇ ದೇಶ ಆಗುತ್ತೆ. ಮೂಲಗಳ ಪ್ರಕಾರ ಚೀನಾ ಈ ಉದ್ದೇಶಕ್ಕಾಗಿ ಬಾಂಗ್ಲಾದೇಶದ ಪೈಲಟ್ಗಳಿಗೆ ತರಬೇತಿ ನೀಡುತ್ತಾ ಇದೆ. ಚೀನಾದ ಗುವಾಂಗ್ಝೌನಲ್ಲಿ ಈಗಾಗಲೇ 20 ಪೈಲಟ್ಗಳು ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ತರಬೇತಿಗೆ ಢಾಕಾದ ಕುರ್ಮಿಟೋಲಾ ಮತ್ತು ಕಾಕ್ಸ್ ಬಜಾರ್ ವಾಯುನೆಲೆಗಳನ್ನ ಆಯ್ಕೆ ಮಾಡಲಾಗಿದೆ. ನಿರ್ವಹಣೆ ಮತ್ತು ತಾಂತ್ರಿಕ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ. ಭವಿಷ್ಯದಲ್ಲಿ ತಂತ್ರಜ್ಞಾನದ ವರ್ಗಾವಣೆಯನ್ನು ಕೂಡ ಯೋಜನೆ ಮಾಡಲಾಗಿದೆ. ಬಾಂಗ್ಲಾದೇಶ ಫೋರ್ಸ್ ಗೋಲ್ 2030 ಅಡಿಯಲ್ಲಿ ತನ್ನ ವಾಯುಪಡೆಯನ್ನ ಆಧುನೀಕರಿಸ್ತಾ ಇದೆ. ಪ್ರಸ್ತುತವಾಗಿ ಇದು 44 ಫೈಟರ್ ಜೆಟ್ಗಳನ್ನ ಸೇರಿದಂತೆ 212 ಯುದ್ಧ ವಿಮಾನಗಳನ್ನ ಹೊಂದಿದೆ. ಈ ಜೆಟ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚೀನಾ ಮತ್ತು ರಷ್ಯಾ ಆಗಿದೆ. ಚೀನಾ ಈಗಾಗಲೇ ಪಾಕಿಸ್ತಾನಕ್ಕೆ 36 J-10C ಯುದ್ಧ ವಿಮಾನಗಳನ್ನ ಪೂರೈಸಿದೆ. ಬಾಂಗ್ಲಾದೇಶ ಚೀನಾ ಕಡೆ ವಾಲ್ತಾ ಇರೋದು ಮತ್ತು ಡ್ರೋನ್ ಕಾರ್ಖಾನೆ ಸ್ಥಾಪನೆಯನ್ನು ಮಾಡ್ತಾ ಇರೋದು ಭಾರತಕ್ಕೆ ಹೊಸ ಕಾರ್ಯತಂತ್ರದ ಒಂದು ಸವಾಲಾಗಿ ನೋಡಲಾಗ್ತಾ ಇದೆ. ಭಾರತಕ್ಕೆ ನೀಡಲಾದ ವಿಶೇಷ ಆರ್ಥಿಕ ವಲಯವನ್ನ ರದ್ದು ಮಾಡೋದು, ಡ್ರೋನ್ ಕಾರ್ಖಾನೆಯನ್ನು ಚೀನಾಗೆ ವರ್ಗಾಯಿಸೋದು, ನಂತರ ಚೀನಿ ಯುದ್ಧ ವಿಮಾನಗಳ ಖರೀದಿ ಮಾಡೋದು ಬಾಂಗ್ಲಾದೇಶ ತನ್ನ ಕಾರ್ಯತಂತ್ರದ ಆದ್ಯತೆಗಳನ್ನ ಬದಲಾಯಿಸುತ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಇದು ಭವಿಷ್ಯದಲ್ಲಿ ಭಾರತ ಬಾಂಗ್ಲಾದೇಶ ಸಂಬಂಧಗಳು ಮತ್ತು ದಕ್ಷಿಣ ಏಷ್ಯಾದ ಭದ್ರತಾ ಭೂದೃಶ್ಯದ ಮೇಲೆ ತೀವ್ರ ಪರಿಣಾಮ ಬೀರುವಂತ ಒಂದು ಲಕ್ಷಣ ಕೂಡ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.